ಲೋಕಸಮರ 2024 ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಪ್ರಾರಂಭಿಸಿದ ಶಿರಾ ಶಾಸಕ ಟಿಬಿ ಜಯಚಂದ್ರ. ಬರಗಾಲ ಜನರನ್ನ ಸಂಕಷ್ಟಕ್ಕೆ ದೂಡಿದರೆ ಕೇಂದ್ರ ಸರ್ಕಾರ ಗ್ಯಾಸ್, ಪೆಟ್ರೋಲ್, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಬಡವರ ಬದುಕನ್ನು ಹೈರಾಣಾಗಿಸಿದೆ. ಇಂತಹ ಕಷ್ಟದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಜಾರಿಗೊಳಿಸಿದ 5 ಗ್ಯಾರಂಟಿ ಯೋಜನೆಗಳು ಪ್ರತಿ ತಿಂಗಳು ಒಂದು ಕುಟುಂಬದ ಯಜಮಾನಿಗೆ 5 ರಿಂದ 6 ಸಾವಿರ ರೂಪಾಯಿಯಷ್ಟು ಹಣ ಕೈ ಸೇರುವಂತೆ ಮಾಡಿದೆ. ಇದರಿಂದಾಗಿ ಜೀವನ ಸುಧಾರಣೆಗೆ ವರದಾನವಾಗಿದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದ ಪರಿಣಾಮ ಬಡವರ ಬದುಕು ಹಸನಾಗಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಹೇಳಿದರು. ಶಿರಾ ತಾಲೂಕಿನ ದ್ವಾರಕುಂಟೆ, ತಡಕಲೂರು, ಹುಲಿಕುಂಟೆ ಗ್ರಾಮಗಳಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಬುಧವಾರ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದರು. ದೇಶದಲ್ಲಿ ಕಾಂಗ್ರೆಸ್ ಬಡವರ ಪರ ಯೋಜನೆಗಳನ್ನು ರೂಪಿಸಿ ಆಡಳಿತ ನಡೆಸಿದೆ. ಬಡವರ ಜನಪರ ಕೇಂದ್ರ ಸರ್ಕಾರ ಸ್ಥಾಪನೆ ಸಂಕಲ್ಪದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿ ಬಿಎನ್ ಚಂದ್ರಪ್ಪನವರಿಗೆ ಮತ ಹಾಕುವ ಮೂಲಕ ಗೆಲ್ಲಿಸಿ ಎಂದು ಮತದಾರರನ್ನ ಮನವಿ ಮಾಡಿದರು. ಶಿರಾ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬರಗೂರು ನಟರಾಜ್ ಮಾತನಾಡಿ, ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಗೃಹಲಕ್ಷ್ಮಿ ಶಕ್ತಿ ಸೇರಿದಂತೆ 5 ಗ್ಯಾರಂಟಿ ಯೋಜನೆಗಳಿಂದ ಶಿರಾ ತಾಲೂಕಿನ ಸಾಮಾನ್ಯರಿಗೆ 196 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸ್ಥಾಪನೆಯಾದರೆ ಪ್ರತಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ನೀಡುವಂತಹ ಯೋಜನೆ ಜಾರಿಯಾಗಲಿದೆ. ಬಡವರ ಆರ್ಥಿಕ ಸುಭದ್ರತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯಾಗಬೇಕು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಮನವಿ ಮಾಡಿದರು. ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್, ಬಗರ್ಹುಕುಂ ಸಮಿತಿ ಸದಸ್ಯರಾದ ಅಂಬುಜಾ ಲೋಕೇಶ್, ಮುದ್ದಕ್ಕನಹಳ್ಳಿ ತಿಪ್ಪೇಸ್ವಾಮಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಎಚ್ಕೆ ಮಹೇಂದ್ರಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲೋಕೇಶ್, ಡಾಕ್ಟರ್ ನಾಗರಾಜು, ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ್, ಚಿರತಹಳ್ಳಿ ಮಂಜುನಾಥ್, ಮೂಡಲಗಿರಿಗೌಡ, ಕೊಟ್ಟ ಶಂಕರ್, ಎಂಎನ್ ಗೌಡ, ಜನಾರ್ದನಗೌಡ, ತಿಪ್ಪೇಶ್ ಗೌಡ, ಸಾಹಿತಿ ಕೆನ ರಸಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಈರಣ್ಣ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು, ಇದು ದೇಶದ ಮಟ್ಟದ ಚುನಾವಣೆ. ರಾಜ್ಯ ಸರ್ಕಾರ ಈಗ 10 ತಿಂಗಳ ಹಿಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು. ರಾಜ್ಯ ಸರ್ಕಾರ ಏನೇನು ವಾಗ್ದಾನಗಳನ್ನು ಮಾಡಿತ್ತು, ಎಲ್ಲ ವಾಗ್ದಾನಗಳು ಕೂಡ ನೆರವೇರಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಈ ದೇಶದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾತ್ರ. ಅದೇ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಅದೇ ರೀತಿಯಾದಂಥ ಯೋಜನೆಗಳನ್ನು ತರಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ನಾವು ಚುನಾವಣಾ ಕಣದಲ್ಲಿ ಹೇಳ್ತಾ ಇದ್ದೀವಿ. ನಾವು ಗ್ಯಾರಂಟಿ ಕಾರ್ಡನ್ನು ಕೊಡ್ತಾ ಇದ್ದೀವಿ, ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ. ದಯಮಾಡಿ ಆ ಗ್ಯಾರಂಟಿ ಕಾರ್ಡ್ನಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸವಲತ್ತುಗಳು ಜನಸಾಮಾನ್ಯರಿಗೆ ತಲುಪಬೇಕಾದಾಗ ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಹಸ್ತಕ್ಕೆ ಮತವನ್ನು ಕೊಡಬೇಕು. ಮತ್ತು ಈಗಾಗಲೇ ನಾವು ಒಂದು ಕೈನಲ್ಲಿ ಮಾಡಿ ತೋರಿಸಿದ್ದೇವೆ. ಎಷ್ಟು ಅಂತ ಹೇಳಿದ್ರೆ, ಒಂದು ಮನೆಗೆ ಕನಿಷ್ಠ ಅಂದರೂ ಕೂಡ 5 ರಿಂದ 6 ಸಾವಿರ ರೂಪಾಯಿ, ಒಂದು ತಿಂಗಳಿಗೆ 5 ರಿಂದ 6 ಸಾವಿರ ರೂಪಾಯಿಗೆ ಸಂದಾಯ ಆಗ್ತಾಯಿದೆ. ಇಷ್ಟು ದೊಡ್ಡ ಬೃಹತ್ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿಯನ್ನು ನೀಡಿದರೆ ಇನ್ನೂ ಯೋಜನೆಗಳು ಕೂಡ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದಯಮಾಡಿ ನೀವು ಯಾವತ್ತೂ ಕೂಡ ಇವತ್ತು ದೇಶದ ಮಟ್ಟದ ಚುನಾವಣೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಅಭ್ಯರ್ಥಿ ಆಗಿರ್ತಕ್ಕಂಥ ಎಲ್ಲ ಕಡೆನೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಕೂಡ ಹೆಚ್ಚಳಿಗೆ ಹೋಗೋಕ್ಕಾಗೋದಿಲ್ಲ. ಸ್ಥಳೀಯವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ಸಿನ ಮುಖಂಡರುಗಳು, ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಸಾಧನೆ ಆಗ್ತದೆ ಅಂತಕ್ಕಂಥದ್ದನ್ನು ಮನಗಂಡು ಮತವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡಿ, ಕಾಂಗ್ರೆಸ್ ಪಕ್ಷದ ಹಿಂದಿನ ಮಾತು ಕೊಟ್ಟಂತೆ ಗ್ಯಾರಂಟಿಗಳೇನಿದ್ದು ಅವು ಈಡೇರಿಸಿ ಆಗಿದೆ. ಎಲ್ಲರ ಅಕೌಂಟ್ಗೂ ನಮ್ಮ ಜಯಚಂದ್ರ ಸಾಹೇಬ್ ಹೇಳ್ದಂಗೆ 5 ರಿಂದ 6 ಸಾವಿರ ರೂಪಾಯಿಗೆ ಅಕೌಂಟಿಗೆ ದುಡ್ಡು ಬರ್ತಾ ಇದೆ. ಈಗ ಸಹ ಕೇಂದ್ರ ಸರ್ಕಾರದ ಗ್ಯಾರಂಟಿಗಳಿದ್ದಾವೆ. ಶಿರಾ ತಾಲೂಕಿಗೆ ಈಗಾಗಲೇ 196 ಕೋಟಿ ನಮ್ಮ ತಾಯಂದಿರಿಗೆ ಅಕೌಂಟ್ಗಳಿಗೆ ಜಮಾ ಆಗಿದೆ. ಉಚಿತ ಬಸ್ ಪ್ರಯಾಣ ಇರ್ಬೋದು, ಎಲ್ಲ ಅಕ್ಕಿ ಇರ್ಬೋದು, 2,000 ರೂಪಾಯಿ ಇರ್ಬೋದು, ಈ ತರ ವಿವಿಧ ಹಂತಗಳಲ್ಲಿ ಹಣ ಎಲ್ಲ ಖಾತೆಗೆ ಜಮಾ ಆಗಿದೆ. ಈಗ ಕೇಂದ್ರ ಸರ್ಕಾರದ ಗ್ಯಾರಂಟಿಗಳು ಏನು ತಾಯಂದಿರು ಮಹಿಳೆಯರು ಏನಿದ್ದೀರಾ ಅವರಿಗೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ, ಈ ತರ 5 ಪಂಚ ಯೋಜನೆಗಳನ್ನ ಕೇಂದ್ರ ಗ್ಯಾರಂಟಿಗಳನ್ನ ಜಾರಿಗೊಳಿಸ ಈಗ ಪ್ರಣಾಳಿಕೆಯಲ್ಲಿ ಸೇರಿಸಲಾಗಿದೆ. ಆ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಮುಖಂಡರುಗಳು ಈಗ ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ನಾನು ಸಹ ನಮ್ಮ ಅಧ್ಯಕ್ಷರಾದ ಮಂಜಣ್ಣವರು, ಬ್ಲಾಕ್ ಅಧ್ಯಕ್ಷರಾದ ಮಂಜಣ್ಣವರು ಮನವಿ ಮಾಡ್ತಿದ್ದೀವಿ. ನೀವು ಎಲ್ಲರೂ ಸಹ ಯಾರಿಗೆ ಕಾರ್ಡ್ ಸಿಕ್ಕಿದೆ ಕಾರ್ಡ್ ಅನ್ನ ತಗೊಳ್ಳಿ.
ಯಾರಿಗೆ ಕಾರ್ಡ್ ಇನ್ನೂ ಇಲ್ಲ ಅವ್ರು ಬಂದು ನಾವಿಬ್ಬರನ್ನು ಕಾಣಿ ಯಾರಲ್ಲ ಒಬ್ಬರಿಗೆ ಮನೆ ಮನೆಗೂ ಕೊಡಿ. ನಮ್ಮ ಏನ್ ಭರವಸೆಗಳನ್ನ ಬಿಜೆಪಿ ಅವರಂಗೆ ಸುಳ್ಳು ಭರವಸೆಗಳಲ್ಲ, ನಿಜವಾದ ಭರವಸೆಗಳು, ನಿಜವಾದ ಗ್ಯಾರಂಟಿಗಳು ನಾವೆಲ್ಲ ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ, ಸರ್ವ ಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪಕ್ಷ, ಎಲ್ಲ ಜಾತಿ ಜನಾಂಗಗಳನ್ನು ಒಳಗೊಂಡಂತಹ ಪಕ್ಷ. ಇಂಥ ಪಕ್ಷಕ್ಕೆ ಓಟ್ ಕೊಡ್ರಿ. ಚಂದ್ರಪ್ಪನವರು ಸರಳ ಸಜ್ಜನರು, ಇವರನ್ನ ಈ ಸರಿ ಚುನಾಯಿಸಬೇಕು. ಅವರು ಅವಶ್ಯಕತೆ ಇದೆ ಲೋಕಸಭೆಗೆ ಹೋಗೋದು, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಭರವಸೆಗಳನ್ನ ಹೇಳ್ತಾ